ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿವಾಹದ ಕುರಿತಾದಂತಹ ಒಂದು ಸರಣಿ ವಿಡಿಯೋಗಳನ್ನು ನಾವು ನಿಮಗೆ ಕೊಡ್ತಾನೆ ಬಂದಿದ್ದೀವಿ. ಇಂಥ ವಿಡಿಯೋಗಳನ್ನು ನೋಡಿದಂತಹ ಭಾಳಷ್ಟು ಜನ ನಮಗೆ ಪ್ರಶ್ನೆಗಳನ್ನು ಕೇಳಿದ್ರು. ಹಾಗೆ ಕೇಳಿದ ಒಂದು ಪ್ರಶ್ನೆ, ಇದು ಭಾಳಷ್ಟು ಜನರಿಗೆ ಅನ್ವಯ ಆಗೋದ್ರಿಂದ ನಾನು ಈ ಪ್ರಶ್ನೆಯನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಒಬ್ಬ ತಾಯಿ ತನ್ನ ಮಗಳ ವಿಚಾರವಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರಿಗಿರೋದು ಒಬ್ಬಳೇ ಮಗಳು. ಮಗಳಿಗೆ 32 ವರ್ಷ. ನೋಡೋದಕ್ಕೂ ತುಂಬ ಚೆನ್ನಾಗಿದ್ದಾಳೆ, ಒಳ್ಳೆಯ ಹುದ್ದೆಯಲ್ಲಿದ್ದಾಳೆ, ಎಲ್ಲದರಲ್ಲಿಯೂ ಬಹಳ ಒಂದು ಕ್ಲಾಸ್ ಎನ್ನುವಂಥ ಒಂದು ಅಟಿಟ್ಯೂಡ್ ಅವಳದು. ಅಷ್ಟು ವಿಭಿನ್ನವಾದಂತಹ, ಅಷ್ಟು ಸುಸಂಸ್ಕೃತವಾದಂತಹ ಹುಡುಗಿ. ಆದರೆ ಅವಳು ಹೇಳ್ತಾ ಇದ್ದಾಳಂತೆ, ನನಗೆ ಮದುವೆ ಅನಿವಾರ್ಯವಲ್ಲ, ನನಗೆ ಮದುವೆ ಬೇಡ ಅಂತ. ಒಂದು ಕಡೆಗೆ ಮಗಳು ಹೇಳ್ತಾಳೆ, ನನಗೆ ಮದುವೆ ಬೇಡ, ಮದುವೆ ಅನಿವಾರ್ಯವಲ್ಲ ಅಂತ. ಆದರೆ ತಂದೆ ತಾಯಿಗೆ ಅನ್ನಿಸ್ತಾ ಇದೆ, ಮಗಳಿಗೆ ಮದುವೆ ಮಾಡಬೇಕು, ಇದು ನಮ್ಮ ಜವಾಬ್ದಾರಿ. ಮಗಳು ಮದುವೆಗೆ ಒಪ್ಪಿಸುವ ಹಾಗೆ ನಾವು ಹೇಗೆ ಹೇಳಬೇಕು? ತಾಯಿಯಾದವಳ ಈ ಪ್ರಶ್ನೆ ಬಹುತೇಕ ತಾಯಂದಿರ ಪ್ರಶ್ನೆಯೂ ಆಗಿರೋದ್ರಿಂದ ಇಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇವತ್ತು ಇವರೊಬ್ಬರದ್ದು ಪ್ರಶ್ನೆ ಅಲ್ಲ ಇದು. ಭಾಳಷ್ಟು ಜನ ಹೆಣ್ಣುಮಕ್ಕಳು ಅದನ್ನು ಕೇಳ್ತಾ ಇದ್ದಾರೆ. ಗಂಡುಗಳು ಮದುವೆ ಇಲ್ಲದೆ ಉಳ್ಕೋತಾ ಇದ್ದಾರೆ ಮತ್ತು ಹೆಣ್ಣುಗಳು ಮದುವೆಯನ್ನು ನಿರಾಕರಿಸ್ತಾ ಇದ್ದಾರೆ. ಇದಕ್ಕೆ ಬಹಳ ಮುಖ್ಯವಾಗಿ ನನಗನ್ಸೋದು, ಅವರು ಮದುವೆಯಿಂದ ಕೆಟ್ಟ ಪರಿಣಾಮಗಳನ್ನೇ ಬಹುಶಃ ನೋಡಿರೋಕ್ಕೆ ಸಾಧ್ಯ. ಮನೆಯಲ್ಲಿ ಮಾತ್ರ ಅಲ್ಲ, ಸಮಾಜ ದೊಡ್ಡದಾಗಿದೆ ಅಲ್ವ. ಅವರ ಫ್ರೆಂಡ್ಸ್ಗಳಿರ್ಬೋದು, ಅಥವಾ ಅವ್ರ ಫ್ರೆಂಡ್ ಅಕ್ಕ ತಮ್ಮಂದರು, ಅಣ್ಣ ತಂಗಿಯರಿರ್ಬೋದು, ಭಾಳಷ್ಟು ಬೇರೆ ಬೇರೆ ಕಡೆ ಅವ್ರು ಕೆಲಸ ಮಾಡೋ ಕಡೆ ಅವರ ಸಹೋದ್ಯೋಗಿಗಳಿರ್ಬೋದು, ಅವರ ಬಾಸ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಯಾರೇ ಇರ್ಬೋದು, ಅವರು ಮದುವೆಯಿಂದ ತೊಂದರೆಯನ್ನು ಅನುಭವಿಸ್ತಾ ಇರೋದನ್ನೇ ನೋಡ್ತಾರೆ. ಹೆಣ್ಮಕ್ಳು ಅವರ ಗೆಳತಿಯರು ಬಂದು ಹೇಳ್ಬೋದು, ಅಯ್ಯಬ್ಬ ನನ್ನ ಗಂಡ ಎಷ್ಟು ಹಿಂಸೆ ಬೇಜಾರಾಗೋಗ್ಬಿಡುತ್ತೆ, ನಾನು ಯಾವಾಗ ಸುಮ್ಮನೆ ವಿಚ್ಛೇದನ ಕೊಟ್ಬಿಡೋಣ ಅನ್ಸುತ್ತಪ್ಪ, ನನಗಂತೂ ಯಾಕಾರು ಇವನನ್ನು ಕಟ್ಕೊಂಡು ಅನಿಸಿದೆ. ಈ ಥರ ಮಾತುಗಳನ್ನು ಪದೇ ಪದೇ ಆ ಥರ ಕಿವಿ ಮೇಲೆ ಬೀಳ್ತಾ ಇದ್ದರೆ ಒಂದು ಸ್ವತಂತ್ರ ಬದುಕಿದೆ, ನಾನು ಯಾಕೆ ಇನ್ನೊಬ್ಬರು ಇವತ್ತು ಮತ್ತೆ ನಾನು ಆವಾಗಲೇ ಹೇಳ್ದಂಗೆ ನನ್ನಿಚ್ಛೆ ಅನ್ನೋದು ಎಲ್ರಿಗೂ ಭಾಳ ಮುಖ್ಯ ಆಗ್ತಾಯಿದೆ. ನಾನು ಮತ್ತು ನನ್ನ ಇಚ್ಛೆ. ಇವಾಗ ನಾನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಕೈ ತುಂಬ ಹಣ ಇದೆ, ನಾನು ಮನೆ ಕೊಂಡ್ಕೊಬಲ್ಲೆ, ಕಾರ್ ಕೊಂಡ್ಕೊಬಲ್ಲೆ, ನನ್ನ ಕೈ ಏನು ಬೇಕೋ ಅದನ್ನೆಲ್ಲ ನಾನು ಹಣದಿಂದ ಪಡಿಬಲ್ಲೆ ಅನ್ನುವಂಥ ಒಂದು ಗಟ್ಟಿತನ ಬಂದಾಗ ನಾನು ಯಾರಿಗಾದರೂ ಯಾಕೆ ಮಣಿಬೇಕು? ಮದುವೆ ಅಂದರೆ ಹೊಂದಾಣಿಕೆ. ನಾನು ಹೋಗಿ ಇನ್ನೊಬ್ಬನಿಗೆ ಹೊಂದ್ಕೋಬೇಕು. ಅವನು ಇವಳಿಗೆ ಹೊಂದ್ಕೋತಾನೆ, ಅದನ್ನು ಯೋಚನೆ ಮಾಡಲ್ಲ. ನಾನು ಅವನಿಗೆ ಹೊಂದ್ಕೋಬೇಕು, ನಾನು ಬಗ್ಗಬೇಕು, ನಾನು ಈಲ್ಡ್ ಆಗಬೇಕು, ಅವನು ಹೇಳಿದ್ನೆಲ್ಲ ಕೇಳಬೇಕಾಗುತ್ತೋ ಏನೋ ಯಾರಿಗೆ ಗೊತ್ತು. ಈ ಥರದ ನೆಗೆಟಿವ್ ನೇತ್ಯಾತ್ಮಕ ಚಿಂತನೆಗಳಿಂದ ಮದುವೆನ ಅಲ್ಲಗಳೀತಾ ಇರ್ಬೋದು. ಇನ್ನೊಂದು ನಿಮಾನ್ಸ್ದೆ ಇದೊಂದು ಸರ್ವೆ. ಬಹಳಷ್ಟು ಜನಕ್ಕೆ ಕೇಳಿದ್ರೆ ಮುಜುಗರ ಆಗ್ಬೋದು, ಆದರೆ ಇದು ಸತ್ಯ. ಕಾಲೇಜುಗಳಲ್ಲಿ ಸರ್ವೆ ಮಾಡಿದ್ದಾರೆ ಮತ್ತು ಉದ್ಯೋಗಸ್ಥ. ಇವತ್ತು ಯಾವ ಹೆಣ್ಮಕ್ಕಳು ಲೈಂಗಿಕ ಅನುಭವದಿಂದ ಹಿಂದೆ ಬಿದ್ದಿಲ್ಲ, ಆ ಪ್ರಯೋಗಗಳನ್ನು ಶಾಲೆ ಕಾಲೇಜುಗಳಲ್ಲಿ ಅಥವಾ ಕೆಲಸದ ಇದರಲ್ಲಿ ಮಾಡಿಬಿಟ್ಟಿರ್ತಾರೆ. ಇವತ್ತು 100ಕ್ಕೆ 80 ಜನ ಹೆಣ್ಣುಮಕ್ಕಳು ಆ ಅನುಭವವನ್ನು ಪಡ್ಕೊಂಡಿರೋರು ನಗರದಲ್ಲಿ ಸಿಗ್ತಾರೆ. ಮತ್ತು ಹಳ್ಳಿಗಳಲ್ಲೆಲ್ಲ ಭಾಳ ಶುದ್ಧವೋ ಅಂದರೆ ಇಲ್ಲ, ಅಲ್ಲೂ ಕೂಡ 60-70 ಜನ ಆ ಅನುಭವ ಪಡ್ಕೊಂಡವರಿದ್ದಾರೆ. ಮತ್ತು ಇದರ ದುರಂತ ಏನಾಗಿದೆ ಅಂದರೆ, ಲೈಂಗಿಕ ಅನುಭವ ಈಗಾಗಲೇ ಇದ್ದರೆ ಇಷ್ಟಕ್ಕೋಸ್ಕರ ಮದುವೆ ಮಾಡ್ಕೋಬೇಕಾ ಅನ್ನುವ ಭಾವನೂ ಬರ್ಬೋದು, ಅಥವಾ ಇದಿಲ್ಲದೇನೂ ಬದುಕ್ಬೋದು. ಮದುವೆಯನ್ನು ಮಾಡ್ಕೊಳ್ಳದೆ ಇರೋದಕ್ಕೆ ಇನ್ನೊಂದು ಬಹಳ ಮುಖ್ಯ ಕಾರಣ, ತಾವೇ ಎಲ್ಲ ಕಂಡುಕೊಳ್ಬೋದು ಅಂತ, ಮತ್ತು ಅವರ ಮುಂದಿನ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡದೇ ಇರೋದು. ಒಂದು ಯಂಗರ್ ಡೇಸಲ್ಲಿ, ಅಂದರೆ ನಮ್ಮಲ್ಲಿ ಯೌವನದ ಶಕ್ತಿ ಇದ್ದಾಗ ನಮಗೇನು ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ. ಈಗಂತೂ ಏನು ರೀ, ಅಡುಗೆಯವ್ರು ಸಿಗ್ತಾರೆ, ನೋಡ್ಕೊಳ್ಳೋರು ಜನಕ್ಕೆ ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ, ನಮಗೇನಂತೆ ಇವಾಗ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅಂದರೆ ತಂದೆ ತಾಯಿ ಆದವರು ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಮತ್ತು ಜಗತ್ತನ್ನು ಮತ್ತೆ ನಾವು ಲೋಕಾಂತವಾಗಬೇಕಾಗತ್ತೆ. ಈ ವಿಚಾರದಲ್ಲಿ ಏಕಾಂತವಾಗಿರೋಕ್ಕೆ ಸಾಧ್ಯ ಇಲ್ಲ. ಲೋಕಾಂತವಾದ ಅನುಭವವನ್ನೇ ನಾವು ಮಾದರಿಯಾಗಿ ಇಟ್ಕೋಬೇಕಾಗತ್ತೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮದುವೆ ಆಗಿಲ್ಲ, ಇವಾಗ ಒಂಟಿಯಾಗಿದ್ದಾರೆ. ಅವರ ವೃದ್ಧಾಪ್ಯ ಬಹಳ ದಾರುಣವಾಗಿರುತ್ತೆ. ನನ್ನವರು ಅಂತ ಯಾರೂ ಇಲ್ಲದೆ, ನಮ್ಮಲ್ಲಿ ಕೆಲವು ಹುಡುಗಿಯರು ಇದನ್ನು ಕೇಳ್ತಾರೆ,
ಆಯಿತು ಮೇಡಮ್, ನೀವು ಹೇಳೋದ್ರಿಂದ ಮದುವೆ ಮಾಡ್ಕೊಂಡ್ವಿ, ಮಕ್ಕಳು ಬೇಡ ಅಂತ ಅಂದ್ಕೊಂಡ್ವಿ, ಯಾಕೆಂದರೆ ನಮ್ಮ ಕೆಲಸಕ್ಕೆ ಮಕ್ಕಳೆಲ್ಲ ಆದರೆ ಸರಿ ಹೋಗಲ್ಲ, ನಾವು ಹಗಲು ರಾತ್ರಿ ಕೆಲಸ ಮಾಡೋರು. ಆಯಿತು, ಮಕ್ಕಳು ಬೇಡ ಅಂತ ನಾವು ನಿರ್ಧಾರ ಮಾಡಿದ್ವಿ. ಆಮೇಲೆ ಗಂಡನೂ ಒಂದು 60 ವರ್ಷಕ್ಕೆ ಸತ್ತೋಗ್ಬಿಟ್ರು ಅಂತ ತಿಳ್ಕೊಳ್ಳಿ, ಆಮೇಲೆ ಒಂಟಿ ತಾನೇ ನಾನು ಅಂತ. ಅದು ನೆಗೆಟಿವ್ ಥಿಂಕಿಂಗು, ತುಂಬ ನೆಗೆಟಿವ್ ಥಿಂಕಿಂಗು. ಹಾಗೆ ಎಲ್ಲರೂ 80ಕ್ಕೆ ಅದಲ್ಲ, 60ಕ್ಕೆ ಸತ್ತೋಗ್ತಾರೆ, 50ಕ್ಕೆ ಸತ್ತೋಗ್ತಾರೆ, ನಾವು 80 ಬದುಕ್ತೀವಿ, ಅದೆಲ್ಲ ಭವಿಷ್ಯ ಯಾರ ಕೈನಲ್ಲೂ ಇಲ್ಲ. ಒಂದು ಇನ್ನೊಂದು, ಇವರು ಇವಾಗ ದುಡಿತಾ ಇದ್ದಾರೆ, 55-60 ವರ್ಷ ಆದಾಗ ರಿಟೈರ್ಡ್ ಆಗ್ತಾರೆ. ಆವಾಗ ಏಕಾಂಗಿತನ ಅನ್ನೋದು ಎಷ್ಟು ಕಾಡುತ್ತೆ ಅಷ್ಟು. ಆವಾಗ ಅಪ್ಪ ಅಮ್ಮ ಇರಲ್ಲ, ಇವ್ರಿಗೆ 60 ಆದರೂ ಅವ್ರ ಅಪ್ಪ ಅಮ್ಮ ಇರೋಕ್ಕಾಗತ್ತಾ? ಇರಲ್ಲ. ಆಮೇಲಿಂದ ಇವ್ರಿಗೆ ಇವರು ಇವಾಗ ಮಾಡ್ತಿರೋ ಕೆಲಸದಲ್ಲಿ ಸಿಗೋವಂಥ ಸಹೋದ್ಯೋಗಿಗಳು ಅವ್ರ ಜೊತೆ ಇರ್ತಾರ? ಇರಲ್ಲ. ಒಂಟಿಯಾಗಿ ಬದುಕಬೇಕಾಗತ್ತೆ. ಇವತ್ತು ಒಂಟಿಯಾಗಿ ಬದುಕಿದವರದ್ದು ಭಾಳಷ್ಟು ದೊಡ್ಡ ಲಿಸ್ಟೇ ಇದೆ. ಅವರು ಅನೇಕ ಸಂಕಷ್ಟಗಳನ್ನು, ಅನೇಕ ಸಂಕಟಗಳನ್ನು ಪಡಿತಾ ಇದ್ದಾರೆ. ವೃದ್ಧಾಶ್ರಮಗಳಲ್ಲಿ ಹೋಗಿರ್ತಾ ಇದ್ದಾರೆ, ಯಾರೋ ನೋಡ್ಕೋಬೇಕಾಗತ್ತೆ. ಪರ್ಯಾಯ ವ್ಯವಸ್ಥೆಗಳು ಬೇಕಾದಷ್ಟಿದೆ, ಅದು ಬೇರೆ ವಿಚಾರ. ಆದರೂ ಒಂದು ಅತೃಪ್ತಿ ಎನ್ನುವ ಕೊರಗು ಒಂದು ಉಳಿದು ಬಿಡತ್ತಲ್ವ. ಒಂದು ಅನುಭವ, ಎಲ್ಲ ಅನುಭವನೂ ಇರಬೇಕು ಮನುಷ್ಯನಿಗೆ. ದಾಂಪತ್ಯದ ಅನುಭವನೂ ಇರಬೇಕು. ಆನಂತರ ದಾಂಪತ್ಯದಿಂದ ಮತ್ತಷ್ಟು ಸಂಬಂಧಗಳು ಸಿಗುತ್ತೆ. ಗಂಡನ ಅಕ್ಕ ಇರ್ಬೋದು, ಗಂಡನ ತಂಗಿ ಇರ್ಬೋದು, ಮತ್ತಾರೋ ಸೋದರತ್ತೆ ಅಂತ ಇಷ್ಟಪಡ್ಬೋದು, ಮತ್ತಾರೋ ಅತ್ತಿಗೆ ಅಂತ ಇಷ್ಟಪಡ್ಬೋದು. ಇನ್ನೆಲ್ಲೋ ಒಂದಿಷ್ಟು ಸಂಬಂಧಗಳು ಬೆಳೆಸ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ. ಮತ್ತು ಒಂದು ತೃಪ್ತ ಜೀವನ ನಡೆಸಿದಂಥ ಒಂದು ಬದುಕು ನಮ್ಮದಾಗಬೇಕು ಅಂತಂದರೆ ಈಗ ಏಕಾಂಗಿಯಾಗಿ ಉಳಿಯೋಕ್ಕೆ ಆಗೋದಿಲ್ಲ. ಇವತ್ತು ಭಾಳಷ್ಟು ಮಕ್ಕಳು ಈ ಪ್ರಶ್ನೆ ಕೇಳ್ತಾರೆ. ತಂದೆ ತಾಯಿಯವರು ಈ ಥರ ಉತ್ತರಗಳು ಕೊಟ್ಟರೆ ಅವರು ಒಪ್ಪಲ್ಲ. ಇವೆಲ್ಲ ಸಿಲ್ಲಿ, ಏನೂ ಬೇಕಾಗಿಲ್ಲ, ನಾವು ಹೆಂಗೋ ಇದ್ಬಿಡ್ಬೋದು ಅಂತ. ಇಲ್ಲ, ಅವರು ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ 50 ವರ್ಷ ಆದಮೇಲೆ ಅಯ್ಯೋ ಮದುವೆ ಮಾಡ್ಕೋಬೇಕಾಗಿತ್ತು ಅಂತ ಪರಿತಪಿಸ್ಬೇಕಾಗತ್ತೆ. ಆದರೆ ಆವಾಗ ವಾಪಸ್ ಬರೋಕ್ಕಾಗಲ್ಲ. 50 ವರ್ಷದ ನಂತರ ವಾಪಸ್ ಬರಬೇಕಾಗಲ್ಲ. ಒಂದು ಮದುವೆಗೂ ಒಂದು ವಯಸ್ಸು ಅಂತ ಇದೆ, ಅದನ್ನು ದಾಟಿಬಿಟ್ರೆ ಆ ಮದುವೆಗೆ ಅರ್ಥ ಕಳ್ಕೊಂಬಿಡುತ್ತೆ. ಮತ್ತು ಬೇರೆ ಎಲ್ಲ ಸುಖಗಳಿಂದನೂ ವಂಚಿತರಾಗ್ತಾ ಹೋಗ್ತಾರೆ. ಹಾಗಾಗಿ ಈ ಬದುಕು, ಈ ವ್ಯವಸ್ಥೆ, ಈ ಕುಟುಂಬ ವ್ಯವಸ್ಥೆ, ಇದೆಲ್ಲ ಅನೂಚಾನವಾಗಿ ಅನೇಕ ಶತಮಾನಗಳಿಂದ ನಡ್ಕೊಂಡು ಬಂದಿರೋದು. ಇದನ್ನು ಮುರಿದು ನಾನು ಬದುಕ್ತೀನಿ, ಇದರ ವಿರುದ್ಧ ನಾನು ಈಜ್ತೀನಿ ಅನ್ನೋದು ವ್ಯರ್ಥ ಪ್ರಯತ್ನ ಅಷ್ಟೇನೆ. ಇರ್ತಾರೆ, ಇದು ಬದುಕ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಮತ್ತೆ ವೃದ್ಧಾಪ್ಯದಲ್ಲಿ ಭಾಳ ಸಂಕಷ್ಟ ಪಡೋವ್ರನ್ನ ನೋಡಿದ್ದೀನಿ ನಾನು. ಬಹಳಷ್ಟು ಅವರು ಕೂಡ ಬರ್ತಾರೆ, ಕೌನ್ಸಿಲಿಂಗ್ ಬರ್ತಾರೆ. ಯಾರೂ ಇಲ್ಲ, ಏಕಾಂಗಿ, ಏನು ಮಾಡ್ಬೋದು? ಎಲ್ಲಿಂದ ತರೋಣ ಅವರಿಗೆ? ಜೊತೆಗಾರನ ಎಲ್ಲಿಂದ ತರೋಣ? ಅಥವಾ ಅವ್ರಿಗೆ ಮಕ್ಕಳನ್ನು ಎಲ್ಲಿ ತಂದ್ಕೊಡೋಣ, ಮೊಮ್ಮಕ್ಕಳನ್ನು ಎಲ್ಲಿ ತಂದ್ಕೊಡೋಣ? 75 ವರ್ಷದವ್ರು ಬಂದು ನಾನು ಏಕಾಂಗಿ, ಮದುವೆ ಮಾಡ್ಕೊಳ್ಬೇಕಾ ಸಮಯದಲ್ಲಿ, ಈಗ ನಂಗೆ ಬದುಕು ತುಂಬ ದುರ್ಭರ ಆಗಿದೆ ಅಂದರೆ ನಾವು ಎಲ್ಲಿಂದ ತಂದ್ಕೊಳ್ಳೋಣ ಸಂಬಂಧಿಕರನ್ನು? ಕಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು, ಭವಿಷ್ಯದ ಯೋಚನೆ, ವೃದ್ಧಾಪ್ಯದ ಯೋಚನೆ ಮಾಡಬೇಕು. ನೋಡಿ, ನಮ್ಮಲ್ಲಿ ಭಾಳಷ್ಟು ಜನ ವೃದ್ಧಾಪ್ಯದ ಬಗ್ಗೆ ಯೋಚನೆ ಮಾಡಲ್ಲ. ನಮಗೇನು ಬರೋದೇ ಇಲ್ಲ, ನಾವೆಲ್ಲ ಯಯಾತಿಗಳು, ಯಾರೋ ಕೊಡ್ತಾರೆ ನಮಗೆ ತಾರುಣ್ಯನ ಅಂತ ಯಯಾತಿಗಳಾಗಕ್ಕೆ ಹೊರಟು ಬಿಡ್ತೀವಿ ನಾವು. ಅನುಗಾಲವೂ ನಾವು ತರುಣರಾಗೇ ಇದ್ಬಿಡ್ತೀವಿ, ಅನುಗಾಲವೂ ನಾವು ಇಷ್ಟೇ ಸಂಪಾದನೆ ಮಾಡ್ತಾ ಇರ್ತೀವಿ. ಯೋಚನೆ ಮಾಡಬೇಕು, ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ವೃದ್ಧಾಪ್ಯ ಬರುತ್ತೆ, ಒಂದು ಸಂಸಾರ ಅನ್ನೋದೊಂದು ಬೇಕು, ಒಂದು ಸಹಜೀವನ ಅನ್ನೋದು ತುಂಬ ಅರ್ಥವನ್ನು ಕೊಡುತ್ತೆ ಮತ್ತು ಪರಿಪೂರ್ಣತೆಯನ್ನು ತಂದು ಕೊಡುತ್ತೆ ಮನುಷ್ಯನಿಗೆ. ಅಂಥದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾಗಿರೋದು ಭಾಳ ಮುಖ್ಯ. ತಂದೆ ತಾಯಿಗಳು ಅದನ್ನು ಅರ್ಥ ಮಾಡಿಸ್ಬೇಕು. ಇವಾಗ ನಂಗೆ ತುಂಬ ಆಶ್ಚರ್ಯ ಆಗೋದು, ಮದುವೆ ಆಗಿ 2 ಮಕ್ಕಳಾಗಿ ಆ ಮಕ್ಕಳು ಒಂದು ಹಂತಕ್ಕೆ ಬಂದ ಮೇಲೂ ಮದುವೆ ಮಾಡ್ಕೊಳ್ಳೋವಂಥ ಹೆಣ್ಣು ಮಕ್ಕಳನ್ನು ನಾನು ಮ್ಯಾಟ್ರಿಮೋನಿಯಲ್ಲಿ ನೋಡ್ತಾ ಇದ್ದೀನಿ. ಭಾಳ ಖುಷಿಯಾಗುತ್ತೆ ನನಗೆ. ಹೆಣ್ಮಕ್ಳು ಹೀಗೂ ಒಂದು ಹೊಸ ಜೀವನ ಕಟ್ಕೊಳ್ಳೋಕ್ಕೆ ತಯಾರಾಗ್ತಾ ಇದ್ದಾರೆ. 40-45 ವರ್ಷದ ನಂತರನೂ ನಾನು ಮತ್ತೊಬ್ಬನ ಜೊತೆ, ಅಂದರೆ ಯಾವುದೋ ಇದರಲ್ಲಿ 20 ವರ್ಷಕ್ಕೆ ಮದುವೆ ಮಾಡಿಬಿಟ್ಟಿರ್ತಾರೆ, ಆಮೇಲೆ ಒಂದು 22 ವರ್ಷಕ್ಕೆ ಮಕ್ಕಳು ಆಗ್ಬಿಟ್ಟಿರುತ್ತೆ, ಅವನ ವಿಚ್ಛೇದನವೋ ಅಥವಾ ಸತ್ತೋಗಿರ್ತಾನೋ ಏನೋ ಆಗಿರುತ್ತೆ. ಒಂಟಿತನ ಅವಾಗಿಂದ ಕಾಡ್ತಾ ಇರುತ್ತೆ. ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಹೇಗೋ ಬೆಳೆದು ಸ್ಥಿತಿಗೂ ಅಂಥವ್ರು ಮೆಟ್ರೋಮೋನಿಗೆ ಹಾಕೋತಾರೆ. ನಾನು ಮದುವೆ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ. 45, 46, 48 ವರ್ಷದ ಹೆಂಗಸರು. ಭಾಳ ಖುಷಿಯಾಗತ್ತೆ, ಪರವಾಗಿಲ್ಲಪ್ಪ. ಅಂದರೆ
ಒಂದು ಹೊಸ ಬದುಕನ್ನು ಹುಡುಕೋದ್ರಲ್ಲಿ ತಪ್ಪಿಲ್ಲ ಅದನ್ನು. ಆಮೇಲೆ ಪ್ರಸ್ತಾಪ ಪಡೋ ಬದಲು ಮೊದಲೇ 30-35 ವರ್ಷದ ಒಳಗಡೆನೇ ಒಂದು ನಿಶ್ಚಿತ ಜೀವನವನ್ನು ಕಂಡುಕೊಳ್ಳೋದು ಸುಖ ಅಲ್ವಾ. ಒಂದು ರೀತಿಯಲ್ಲಿ ಅದು ಬೇಕು ಅಂತ ಅನಿಸುತ್ತೆ. ಒಂದು ಸಮಸ್ಯೆಯನ್ನು ಬೇರೆ ಬೇರೆ ಎಳೆಗಳಿಂದ ನೋಡಬೇಕಾಗುತ್ತೆ. ಯಾವುದೋ ಒಂದು ಸಮಸ್ಯೆಗೆ ಇದೇ ಉತ್ತರ ಅನ್ನೋದಲ್ಲ. ಹಾಗಾಗಿ ಬೇರೆ ಬೇರೆ ನೆಲೆಗಳಿಂದ ಒಂದು ಸಮಸ್ಯೆಯನ್ನು, ಒಂದು ಸವಾಲನ್ನು ನೋಡುವ ನಮ್ಮ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಆ ದೃಷ್ಟಿಕೋನದಲ್ಲಿಯೇ ಬದಲಾವಣೆ ಆಗಬೇಕಾದದ್ದು ಒಂದು ಭರವಸೆಯ ನಡಿಗೆಯಾಗಿದೆ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.